ನಾನು ಗೂಗಲ್ ನಂಬ್ಲಾ ಇಲ್ಲ 30 ಕಂಪ್ನಿ ಓನರ್ ನಂಬ್ಲಾ? ಒಂದ್ ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ ನೋಡಿ, ಇಲ್ಲ ಅಲ್ಲಿ ನೋಡಿ 2 ಸೈಡ್ ಇರುತ್ತೆ, ಇನ್ನೂ ಒಂದು ಔಟ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ ಇಲ್ವಾ? 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. 35 ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದೀನಿ ಅಂತ. ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಕ್ಕೆ ಇಟ್ ಟೇಕ್ಸ್ ಬ್ಲಡ್ ಅಂಡ್ ಸ್ವೆಟ್. ನೀವು ಹಾಗೆ ನಾನು ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿ ಅಷ್ಟು ಫೌಂಡರ್ಸ್ ಗೆ ನೀವು ಅವಮಾನ ಮಾಡಿದ್ದೀರಾ. ಬಿಗ್ ಬಾಸ್ ಅಲ್ಲಿ ಇರಕ್ಕೆ ಲಾಯಕ್ಕಿಲ್ಲ. ಇವಾಗ ನನ್ನ ಹತ್ರ 30 ಸ್ಟಾರ್ಟ್ಅಪ್ ಇದೆ ಅಂತ ಹೇಳಿದೆ ಅಲ್ವಾ, ನೋಡಿ ಇದೇ ಒಂದು ಸ್ಟಾರ್ಟ್ಅಪ್. ಅಲ್ಲಿ ನೋಡಿ ಅದೊಂದು ಬಿಲ್ಡಿಂಗ್ ಇದೆಯಲ್ಲ, ಅದೊಂದು ಇನ್ನೊಂದು ಸ್ಟಾರ್ಟ್ಅಪ್. ಸೊ ಹಿಂದಗಡೆ ಈ ಕಡೆ ಒಂದು ಸ್ಟಾರ್ಟ್ಅಪ್. ಸೊ ನನ್ನ ಹತ್ರ 30 ಸ್ಟಾರ್ಟ್ಅಪ್ಗಳಿದೆ. ಸೊ ಆದ್ರೂ ಸರ್ಕಲ್ ಅಲ್ಲಿ ಇನ್ಸೈಡ್ ಔಟ್ ಸೈಡ್. ಅಲ್ಲ, ನಾನು ನೋಡ್ತಲೇ ಇದ್ದೀನಿ ಅದೆಷ್ಟು ಟ್ರೋಲ್ ಮಾಡ್ತಾ ಇದ್ದೀರಾ ವಿನಯ್ ಗೌಡ ಹೇಳಿರೋ ತಪ್ಪು ಅಂತ. ಈ ವಿಡಿಯೋ ನೋಡ್ಕೊ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ತಿಳಿದಂತ ಗೊತ್ತಾಯ್ತು. ಅರ್ಥ ಆಯ್ತು ಅನ್ಸುತ್ತೆ. 5 ಜನ ಫ್ರೀಡಮ್ ಫೈಟರ್ಸ್ ಹೆಸರು ಹೇಳು ಸರ್. ನನ್ಗೆ ಐಡಲ್ ಆಗಿರೋದು ಮಾತ್ರ ಹೇಳ್ತೀನಿ. 5 ಜನ ಅಂತ ಹೇಳಕ್ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಇನ್ನೊಬ್ರು ಯಾರು ಫಿಲ್ ಮಾಡ್ಕೊಳ್ಳಿ. ನನ್ ಗುರಿ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಸರಿ ಹೋಗಿ, ಹೋಗ್ಬಿಟ್ಟು ಗುರಿ ನೋಡ್ಕೊಂಡು ಹೋಗಿ. ಇಲ್ಲ ಸರ್, 4ಕ್ಕೆ 4 ಜನ ರೆಡ್ ಕೊಟ್ಟಿದ್ದಾರೆ. ಇವ್ರು ರಿಜೆಕ್ಟೆಡ್. ಇಲ್ಲ ಸರ್, ಹೋಗಲ್ಲ. ಹಳ್ಳಿಲಿ ಒಂದು ಒಲೆ ಹಚ್ಚಕ್ ಗೊತ್ತಿರ್ಲಿಲ್ಲ, ಹಾಲ್ ಕರಿಯಕ್ ಗೊತ್ತಿರ್ಲಿಲ್ಲ. ಇದನ್ನ ಇಂಗ್ಲಿಷ್ ಹೇಳಿ ಹಂಗೆ. ಆಫ್ಟರ್ ಮ್ಯಾರೇಜ್ ಐ ಡೋಂಟ್ ನೋ ವಿಲೇಜ್ ಲೈಫ್ ಎನಿಥಿಂಗ್, ಬಟ್ ಐ ಅಡ್ಜಸ್ಟೆಡ್ ಫಾರ್ ಎವ್ರಿಥಿಂಗ್. ಆಸ್ ಎ ವುಮೆನ್ ಐ ವಾಂಟ್ ಟು ವಿನ್, ಐ ವಾಂಟ್ ಟು ಸಕ್ಸೆಸ್. ಸ್ಟಾರ್ಟಿಂಗ್ ಹೇಮಲತಾ ಅವ್ರು ಬಂದಾಗ ನೋಡ್ಬಿಟ್ಟು ಪಕ್ಕಾ ರಿಜೆಕ್ಟ್, ಯಾರು ಇವರು ಅಂತ ಅನ್ಕೊಂಡೆ. ಬಟ್ ಸಾಂಗ್ ಹೇಳಿದ್ರು ಗುರು, ವಾಯ್ಸ್ ಕೇಳಿ ಫಿದಾ ಆಗ್ಬಿಟ್ಟೆ. ಅಂಡ್ ಇವರು ಮೆಮಿಕ್ರಿನೂ ಮಾಡಿದ್ರು ಸ್ಟೇಜ್ ಮೇಲೆ ನೆಕ್ಸ್ಟ್ ಲೆವೆಲ್. ಅಂಡ್ ಹಳ್ಳಿಲಿ ಇರೋದಂತ ಇಂಗ್ಲೀಷ್ ಅಂತೂ ಸಾಕಾದಾಗ ಮಾತಾಡಿದ್ರು. ಸ್ಟೇಜಲ್ಲೆಲ್ಲ ಇಂಪ್ರೆಸ್ ಆಗ್ಬಿಟ್ರು, ಎಲ್ಲರೂ ಗ್ರೀನ್ ಕೊಟ್ಟಿದ್ದಾರೆ. ಅಂಡ್ ಬಿಗ್ ಬಾಸ್ ಮನೆಗೆ ಇವರೆಲ್ಲಾದ್ರು ಹೋದ್ರೆ ಒಳ್ಳೆ ಪರ್ಫಾರ್ಮರು, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರಂತ ನನಗನ್ನಿಸ್ತು ಪರ್ಸನಲಿ. ಅಂಡ್ ನಿಮ್ಗೆ ಯಾರು ಇಷ್ಟ ಆದ್ರು ನೆನ್ನೆ ಎಪಿಸೋಡಲ್ಲಿ, ಅಂಡ್ ಯಾರು ಸೆಲೆಕ್ಟ್ ಆದ್ರೆ ಖುಷಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. A great legend said, a circle has 2 sides, inside and outside. He thinks inside is kere and outside is dada. Kere dada, kere dada, kere dada. Inside and outside. ಎರಡು ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ವಿನಯ್ ಗೌಡ ಅವರೇ, ನೀವ್ ಹೇಳಿ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ನೀವು ಜಡ್ಜ್ ಆಗಕ್ಕೆ ಏನಕ್ಕೆ ಹೋಗ್ಬೇಕು? ಮ್ಯಾಮ್, ನಾನು ಸ್ಕೂಲಲ್ಲಿ ಇದ್ದಾಗ ನಾನು ಯಾವಾಗ್ಲೂ ಟಾಪರ್ ಆಗಿದೆ. ನನ್ನಂತ ಇಂಟೆಲಿಜೆಂಟ್ ಪರ್ಸನ್ ನೀವು ಲೈಫಲ್ಲಿ ಯಾವತ್ತೂ ನೋಡಿರಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ಕಂಟೆಸ್ಟೆಂಟ್ಸ್ ಹತ್ರ ಉತ್ತರನೇ ಇರಲ್ಲ. ಅದಕ್ಕೆ ನಾನು ಜಡ್ಜ್ ಆಗಕ್ಕೆ ಲಾಯಕ್ಕು. ಓ, ಅಂತ ಪ್ರಶ್ನೆ ಏನ್ ಕೇಳ್ತೀರಾ ನೀವು? ಮ್ಯಾಮ್, ನೀವೇ ಹೇಳಿ, ಒಂದ್ ಸರ್ಕಲ್ಗೆ ಎಷ್ಟು ಸೈಡ್ ಇರುತ್ತೆ? ಸರ್ಕಲ್ ಸೈಡಾ? ಏನ್ ಸೈಡ್ ಇರಲ್ವಲ್ಲ? ರಾಂಗ್. 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ಸೈಡ್. कन्नड़ा बिग बॉस कल्ट शो से एक चिल्लर शो बनने वाला है, लिख के रख लो. अग्नि परीक्षा बिग बॉस स्टार्ट हो चुका है, ऑडिशन स्टार्ट हो चुका है. और मुझे लग रहा है कि ये शो के मेकर्स ना टैलेंट और मास अपील से ज्यादा सोशल मीडिया पॉपुलैरिटी को कंसीडर कर रहे हैं. मतलब जो कोई भी सोशल मीडिया में है, दे कैन बी पार्ट ऑफ बिग बॉस. अगर अगर आप मुझे कंसीडर करोगे, मैं कंटेंट क्रिएटर हूँ और मेरी अच्छी खासी व्यूज है, फॉलोइंग है, अगर फेस वैल्यू है, डजंट मीन कि मुझे बिग बॉस में डाल दोगे तो आई कैन डू जस्टिस टू दैट शो. क्या मुझे वो कैपेसिटी है, वो कैरेक्टर है मेरे में जहां पे मैं मास ऑडियंस को अपील कर सकूं? मुझे नहीं लगता मैं कर पाऊंगा. अगर आप
जजेस को देखो, चंदन शेट्टी हैं, श्रुति हैं, संगीता हैं और विनय गौड़ा। सॉलिड पैनल है, लेकिन कंटेस्टेंट्स आ रहे हैं भाई एक से एक घटिया कंटेस्टेंट्स, देखने में मजा नहीं आ रहा। आई मीन 5 मिनट हम उनको स्क्रीन पे बेयर नहीं कर पा रहे हैं। सोचो 3 महीने बिग बॉस के अंदर हम उनको देख पाएंगे क्या? बिल्कुल नहीं देख पाएंगे भाई। कल्ट ऑडियंस है बिग बॉस की, इसको खराब मत करो। आपको क्या लगता है? आपको कोई कंटेस्टेंट अभी तक अच्छा लगा तो कॉमेंट में बताएं। मैं ವಿನಯ್ ಗೌಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗಿ ಜಡ್ಜ್ ಮಾಡ್ಲಿಕ್ಕೆ ಹೋಗಿದ್ದಾನ ಅಥವಾ ಟ್ರೂ ಪೇಜಸ್ಗೆ ಕಂಟೆಂಟ್ ಕೊಡಕ್ ಹೋಗಿದ್ದಾನ ನಂಗಂತೂ ಅರ್ಥ ಆಗಲ್ಲ. ಮೊನ್ನೆ ಪ್ರೊಮೋದಲ್ಲಿ ಒಬ್ಬ ಹುಡುಗನ್ ಕೇಳ್ತಾ ಇದ್ದ ಅಲ್ವಾ, ಸರ್ಕಲ್ಗೆ ಎಷ್ಟು ಸೈಡ್ಸ್ ಅಂತ. ಅವ್ನ್ ಪಾಪ ಮ್ಯಾಥ್ಸ್ ಪ್ರಕಾರ 0 ಅಂತ ಅಂದ ಅನ್ಸುತ್ತೆ, ಅಥವಾ ಇನ್ಫಿನಿಟಿ ಇಂದ ಹೇಳ್ಬೋದು. ಅವಾಗ ಇವನು ಸ್ಲೋ ಮೋಷನ್ ಅಲ್ಲಿ ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹಾಕೊಂಡು ಫುಲ್ ಆಟಿಟ್ಯೂಡ್ ಅಲ್ಲಿ 2 ಇನ್ಸೈಡ್ ಔಟ್ಸೈಡ್ ಅಂತ ಅಂದಲ್ಲ. ಅದನ್ನ ಕೇಳಿದಾಗ ನನಗೆ ಅನ್ಸಿದ್ದು ಇದೇನಾದ್ರೂ ಬಿಗ್ ಬಾಸ್ ಶೋನ ಅಥವಾ ಕಿಂಡರ್ ಗಾರ್ಡನ್ ಕ್ಲಾಸ್ ರೂಮ್ ಅಂತೇಳಿ. ಅಲ್ಲಿ ಮಕ್ಕಳೆಲ್ಲ ಹೇಳ್ತವೆ ಅಲ್ವಾ, ಬಟರ್ ತೆಗೆದು ಮೇಲಕ್ಕೆ ಎಸಿದ್ರೆ ಏನಾಗುತ್ತೆ, ಬಟರ್ಫ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ಎಜುಕೇಶನಲ್ ಲೆವೆಲ್ ಇವನ್ಗೂ ಅಂತ ಅನ್ನಿಸ್ತು ನನಗೆ. ಆಮೇಲೆ ಇವನ್ ಮ್ಯಾಥ್ಸ್ ಪ್ರಕಾರ ಟ್ರಯಾಂಗಲ್ಗೆ ಎಷ್ಟು ಸೈಡ್ಸು? 3 ಸೈಡ್ಸಾ? ನೋ, ನಾಟ್ 3 ಸೈಡ್ಸ್, 5 ಸೈಡ್ಸ್. 3 ಸೈಡ್ಸ್ ಪ್ಲಸ್ ಇನ್ಸೈಡ್ ಔಟ್ಸೈಡ್, ಆರ್ ಜಸ್ಟ್ ಇನ್ಸೈಡ್ ಔಟ್ಸೈಡ್ 2 ಸೈಡ್ಸಾ? ನಂಗಂತೂ ಗೊತ್ತಿಲ್ಲ. ಆಮೇಲೆ ಸಿಲಿಂಡರ್ಗೆ ಟಾಪ್ ಬಾಟಮ್ ಇನ್ಸೈಡ್ ಔಟ್ಸೈಡ್ 4 ಸೈಡ್ಸು. ಆಮೇಲೆ ಕ್ಯೂಬ್ಗೆ ಟಾಪ್ ಬಾಟಮು ಲೆಫ್ಟು ರೈಟು ಬ್ಯಾಕು ಫ್ರಂಟು ಇನ್ಸೈಡು ಔಟ್ಸೈಡು 8 ಸೈಡ್ಸಾ? ಓ ಮೈ ಗಾಡ್, ಐ ಕಾಂಟ್ ಡೂ ದಟ್ ಕೈಂಡ್ ಆಫ್ ಮ್ಯಾಥ್. ಸೊ ಎನಿವೆ, ಈ ಥರ ಒಂದು ರೆವಲ್ಯೂಷನರಿ ಥಿಯರಿನ ಸ್ಟಾರ್ಟ್ ಮಾಡಿರೋ ನಮ್ಮ ವಿನಯ್ ಗೌಡ ಅವರಿಗೆ ಮ್ಯಾಥಮೆಟಿಕ್ಸ್ ಸೈಡಿಂದ ನೊಬೆಲ್ ಪ್ರೈಸ್ ಕೊಡಬೇಕಾಗಿ ನಮ್ಮೆಲ್ಲರ ವಿನಂತಿ ಅಷ್ಟೇ. ನಿನ್ನೆ ಒಂದು ಕ್ಲಿಪ್ ನೋಡ್ತಾ ಇದ್ದೆ ಬಿಗ್ ಬಾಸ್ ಅಲ್ಲಿ ಅಗ್ನಿ ಪರೀಕ್ಷೆ ನಡೀತಾ ಇರುತ್ತೆ. ಅಲ್ಲಿ ಒಬ್ರು ವಿನಯ್ ಗೌಡ ಅವರು ಕ್ವಶನ್ ಕೇಳ್ತಾರೆ ಕಂಟೆಸ್ಟೆಂಟ್ಸ್ಗೆ, ಸರ್ಕಲ್ಸ್ಗೆ ಎಷ್ಟು ಸೈಡ್ಸ್ ಇರುತ್ತೆ ಅಂತ ಕೇಳ್ತಾರೆ. ಸೊ ಅವನು ಕಂಟೆಸ್ಟೆಂಟ್ ಆನ್ಸರ್ ಮಾಡ್ತಾನೆ, ಸರ್ಕಲ್ಸ್ಗೆ ಸೈಡ್ಸೇ ಇರಲ್ವಾ ಅಂತ. ದಟ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ವಿನಯ್ ಗೌಡ ಅದೇ ಕಾನ್ಫಿಡೆಂಟ್ ಅಲ್ಲಿ ಕ್ಲಾಸ್ ಹಾಕ್ತಾರೆ. ಫಸ್ಟ್ ಆಫ್ ಆಲ್ ವಿನಯ್ ಗೌಡ ಅವ್ರ ಕಾನ್ಫಿಡೆನ್ಸ್ಗೆ ಹ್ಯಾಟ್ಸ್ ಆಫ್. ಓಕೆ, ನಿಮ್ಮ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಅಲ್ಟಿಮೇಟ್ ಇದೆ. ಓಕೆ, ವಿನಯ್ ಗೌಡ ಅದು ತಪ್ಪು. ಆನ್ಸರ್ ಬಂದ್ಬಿಟ್ಟು ಸರ್ಕಲ್ಗೆ 2 ಸೈಡ್ಸ್ ಇರುತ್ತೆ, ಇನ್ಸೈಡ್ ಔಟ್ಸೈಡ್ ಅಂತ. ಆಮೇಲೆ ಆ ಹುಡುಗ ಕಂಟೆಸ್ಟೆಂಟ್ ರಿಯಾಕ್ಷನ್ ಮಾಡ್ತಾರೆ ನೋಡಿ, ಹಿಂಗೆ ಅದು ಮಾತ್ರ ಪೀಕ್ ಮೇಲ್ ಆಟಿಟ್ಯೂಡ್. ಅದು ಕಂಟೆಸ್ಟೆಂಟ್ ರಿಪ್ಲೈಗೆ ಡಬಲ್ ಹ್ಯಾಟ್ಸ್ ಆಫ್. ಇಂತ ಜಡ್ಜ್ಗಳು ಇನ್ನು ಈ ಕಣ್ಣಿಂದ ಏನೇನ್ ನೋಡೋಕು ಗೊತ್ತಾಗ್ತಿಲ್ಲ ಅವ್ರಿಗೆ. ಕಾನ್ಫಿಡೆನ್ಸ್ ಹೆಂಗಿರ್ಬೇಕಂದ್ರೆ, ನೀವು ಆನ್ಸರ್ ತಪ್ಪು ಹೇಳಿದ್ರು ನಾನೇ ಸರಿ ಅಂತ ಇರಬೇಕು. ಆ ಆಟಿಟ್ಯೂಡ್ ಅಲ್ಲಿ ಬದುಕಬೇಕು ನೀವು, ಆ ಆಟಿಟ್ಯೂಡ್ ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಸರ್ಕಲಲ್ಲಿ ಎಷ್ಟು ಸೈಡ್ಸ್ ಇದೆ ಸರ್? ಸರ್ಕಲಲ್ಲಿ ಸೈಡ್ಸೇ ಇಲ್ಲ. ಯು ಆರ್ ರಾಂಗ್. ಸರ್ಕಲಲ್ಲಿ 2 ಸೈಡ್ ಇದೆ, ಇನ್ ಅಂಡ್ ಔಟ್. ಗೊತ್ತಾಯ್ತಾ? ಅಲ್ಲ, ಏನಕ್ಕೆ ಹೋಗ್ತಿದ್ಯಾ ನೀನು? ಅಲ್ಲ, ಏನು ಇಂಜಿನಿಯರಿಂಗ್ ಮಾಡ್ತಾ ಇದೆಯಾ? ಅಲ್ಲ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಅದಕ್ಕೆಲೋ ನಾನು ಚರ್ಚೆ ಕೂತಿರೋದಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ಇರಬೇಕು. ವೈವಾದಲ್ಲೂ ಅಷ್ಟೇ. ನೀವು ಏನಾನ ನಿಮ್ಗೆ ಯಾರನ್ನ ವೈವಾ ಕೇಳಿದ್ರೆ ಕಾನ್ಫಿಡೆನ್ಸ್ ಆಗಿ ಹೇಳಿ, ತಪ್ಪಿದ್ರೂ ಪರವಾಗಿಲ್ಲ, ಕಾನ್ಫಿಡೆನ್ಸ್ ಆಗಿ ಹೇಳಿ. ವಾಟ್ ಈಸ್ ಕಂಪ್ಯೂಟರ್ ಈಸ್ ನಾಟ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್. ಕಾನ್ಫಿಡೆನ್ಸ್, ನಾನೇ ಸರಿ. ಬಿಗ್ ಬಾಸ್ ಆಗಿದ್ದಾಗೂ ಅಷ್ಟೇ ತಿಂತಾ ಇರಲಿಲ್ಲ ನಾನು. ಅಲ್ಲಿ ಬೇರೆ ಪಾರಾಮ್ ಕಳಿ ಕೊಡ್ತಾ ಇದ್ರು, ಅದ್ರಕ್ಕೆ ಕಿತ್ಲಾಟ. ಆ ಒಂದು ಪೀಸ್ ಹೆಚ್ಚಿಗೆ ಬಿದ್ಬಿಟ್ರೆ ಮಕ್ಕಳು ನೋಡಕ್ ಆಗಲ್ಲ. ಅಯ್ಯಪ್ಪ, ಬಸ್ ಹೋಗ್ಬೇಕನ್ಬಿಟ್ಟು ಏನೇನು ವಾರಸಾಸ ಬೀಳ್ತಾರ. ಅವ್ರು 2 ವರ್ಷದಿಂದ ನನ್ನ ಹಿಂದೆ ಬಿದ್ದಿದ್ದು ಬಿಗ್ ಬಾಸ್. ಅಗ್ನಿ ಪರೀಕ್ಷೆ 60 ಜನ, ಲಕ್ಷಾಂತರ ಆಡಿಷನ್. ಅಪ್ಪ ಅದೆಲ್ಲಾನು TRP ಗೋಸ್ಕರ ಸುಮ್ಮನೆ ಜನಗಳನ್ನ ಮುಚ್ಚಿಡ್ಸೋದು ಎತ್ತು. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.